ಮೇನಾಗಿ ಇದ್ರ ಮೇಲೆ ಫೋಕಸ್ ಮಾಡಕ್ಕೆ ಇಷ್ಟಪಡ್ತೀನಿ. ಅಂದ್ರೆ ಇಂಥ ಮಗ್ಳು ಪಡೆಯಕ್ಕೆ ನಾನು ಅದೃಷ್ಟ ಮಾಡಿದ್ದೀನಿ. ನಮಸ್ತೆ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಪ್ಲೀಸ್ ನನ್ನ ವೀಡಿಯೋಸ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಇವತ್ತು ಮಾರ್ನಿಂಗಿಂದ ಫುಲ್ ಟಯರ್ಡ್ ಆಗಿ ಹೋಗ್ಬಿಟ್ಟಿದ್ದೀವಿ. ಇವಾಗ ಈವ್ನಿಂಗು 5:30 ಆಗಿದೆ. ಆ್ಯಂಡ್ ಇವತ್ತು ಸ್ಪೆಷಲ್ ನಮ್ಮ ಮಾಮ ಬರ್ಡೇ, ಅತ್ತೆ ಬರ್ಡೇ, ಮಮ್ಮಿ ಬರ್ಡೇ 3 ಜನದ್ದು ಒಂದೇ ದಿನ ಆಗಿರೋದ್ರಿಂದ ಇವತ್ತು ನಾವು ಫುಲ್ ಬ್ಯುಸಿಯಾಗಿ ಹೋಗ್ಬಿಟ್ಟಿದ್ವಿ. ಹಳೆ ಬ್ಲಾಗಲ್ಲಿ ನೋಡ್ತೀರಾ ಮಾಮ ಬರ್ಡೇ ಹೇಗೆ ಸೆಲೆಬ್ರೇಟ್ ಮಾಡೋದು ಅಂತ. ಇವಾಗ ಮಮ್ಮಿ ಬರ್ಡೇ ಸೆಲೆಬ್ರೇಟ್ ಮಾಡೋಕ್ಕೆ ನಾವು ಹೋಗ್ತಾ ಇದ್ದೀವಿ. ಮಮ್ಮಿ ಮೊದಲೇ ವಾರ್ನ್ ಮಾಡಿದ್ರು ನೋ ಸೆಲೆಬ್ರೇಷನ್ಸ್ ಅಂತ. ಬಟ್ ಆದರೂ ಅಮ್ಮ ಅಲ್ವಾ, ಅದು ಅವರೆಷ್ಟೇ ಏನೇ ಹೇಳಿದ್ರು ನಾವು ನೋ ಅಂದ್ಬಿಟ್ಟು ಮಾಡಲೇಬೇಕಲ್ವಾ. ಸೊ ಅದಕ್ಕೆ ಇವಾಗ ಸೆಲೆಬ್ರೇಷನ್ ಮಾಡೋದಕ್ಕೆ ಹೋಗ್ತಾ ಇದ್ದೀವಿ. ಮಮ್ಮಿಗೆ ಗೊತ್ತಿಲ್ಲ, ಒಂದು ಮ್ಯಾರೇಜ್ ಇತ್ತು, ಸೊ ಮ್ಯಾರೇಜ್ ಇದೆ ಅಂತ ಹೇಳ್ಬಿಟ್ಟು ಅವ್ರನ್ನ ಕರ್ಕೊಂಡು ಹೋಗ್ತಾ ಇದ್ದೀವಿ. ನೋಡೋಣ, ತೋರಿಸ್ತೀನಿ ನಿಮಗೆ ನಮ್ಮ ಮಮ್ಮಿ ಬರ್ಡೇನ ಹೇಗೆ ಸೆಲೆಬ್ರೇಟ್ ಮಾಡ್ತೀವಿ ಅಂತ. ಹೀಗೆ ನೋಡ್ತಾ ಇರಿ. ಆ್ಯಂಡ್ ಎಲ್ಲರೂ ಮಮ್ಮಿಗೆ ವಿಶ್ ಮಾಡೋದನ್ನ ಮರಿಬೇಡಿ. ಮದುವೆಗೆ ರೆಡಿಯಾಗಿ ಹೋಗ್ತಾ ಇದ್ದೀವಿ. ನಮ್ಮ ಬರ್ಡೇ ಬಂದು ಎಲ್ಲರೂ ವಿಶ್ ಮಾಡಿ. ಮಮ್ಮಿ ಏನು ಹೇಳ್ತಿದ್ದೀರ, ನಿಮ್ಮ ಬರ್ಡೇ ಸ್ಪೆಷಲ್ ದಿನ ಆಗಿರೋದ್ರಿಂದ ಇವತ್ತು ಏನು ಮಾಡಲಿ, ತುಂಬ ಖುಷಿ ಆಗ್ತೈತೆ. ಏನು ನಮ್ಮ ಮಮ್ಮಿ ಅವಾಗ್ಲಿಂದ ಕೇಳ್ತಿದ್ದಾರೆ, ಯಾಕೆ ಈ ಡ್ರೆಸ್ ಹಾಕೊಂಡಿದ್ಯಾ, ಮದ್ವೆಗೆ ಯಾರು ಈ ಬಟ್ಟೆ ಹಾಕೊಳ್ತಾರ ಅಂತ ಕೇಳ್ತಿದ್ದಾರೆ. ನಾನು ಹೇಳ್ತಾ ಇದ್ದೀನಿ ಅಲ್ಲೋಗಿ ರೆಡಿ ಆಗ್ತೀನಿ, ನಂಗೆ ಈ ಇದರಲ್ಲಿ ಹೋಗೋಕ್ಕಾಗಲ್ಲ ಅಂತ. ನಾವು ರೋಡಲ್ಲಿ ಫುಲ್ ದೊಡ್ಡ ಆಕ್ಸಿಡೆಂಟ್. ಹಂಗೆ ಬಿದ್ದೆ ಅವ್ರಿಗೆ ಏನಾಗಿರಲ್ಲ. ಆ ಕಡೆ ಆಗಿದೆ ಜಾಮು, ಈ ಕಡೆ ಆಗಿಲ್ಲ ಸದ್ಯ. ನಮ್ಮ ಲಕ್ ಚೆನ್ನಾಗಿದೆ. ಎಲ್ಲಿಗೆ ಹೋಗ್ತಿದೀವಿ ಮುದ್ದು? ಮದ್ವೆಗೆ. ಅಲ್ಲಿಂದ ನಿಮ್ಮಮ್ಮ SLC ಪಾಸ್ ಆಗೋರು, ಅವಾಗ ಸ್ವಲ್ಪ ಗ್ಯಾಪ್ಸ್ಕೊ. ನೀನು ಅದನ್ನ ಗ್ಯಾಪ್ಸ್ಕೋ, ಓಕೆ? ಕಾಲ್ ಮಾಡ್ಬಿಟ್ಟು ಎಲ್ಲಿದ್ಯಾ ಇಂಥವ್ರಿಂದಾನೇ ನಮ್ಮ ಪ್ಲಾನ್ಗಳೆಲ್ಲ ಹಾಳಾಗಿದೆ. ಇವತ್ತು ತುಂಬಾ ತುಂಬಾ ಖುಷಿ ಆಗ್ತಿದೆ. ನಮ್ಮ ಮನೆಯಲ್ಲಿ ಅಲ್ಲ, ನಮ್ಮ ಮನೆಯಲ್ಲಿರೋ 3 ದೊಡ್ಡ ತಲೆಗಳ ಬರ್ಡೇ ಒಂದೇ ಸರಿ ಇದೆ ಇವತ್ತು. ಎಲ್ಲರೂ ಖುಷಿ ಪಟ್ರು. ಮಾರ್ನಿಂಗ್ ನಮ್ಮ ಮಾಮ ಅತ್ತೆ ಎಲ್ಲ ತುಂಬಾನೇ ಖುಷಿ ಪಟ್ರು. ನಮ್ಮ ಅತ್ತೆ ಬಿಟ್ರು ಬರ್ಡೇ ಸೆಲೆಬ್ರೇಷನ್ ಮಾಡಿದ್ಕೆ ಖುಷಿಯಿಂದ ಆಗ್ತಿದ್ದು. ನೋಡೋಣ ಇವತ್ತು ಈವ್ನಿಂಗು ಮದುವೆ ಹೇಗಿರುತ್ತೆ ಅಂತ. ಆಲ್ಮೋಸ್ಟ್ 1.5 ಜರ್ನಿ, 1 ಅವರ್ ಜರ್ನಿ ಆದ್ಮೇಲೆ ಇವಾಗ ಲೊಕೇಶನ್ ರೀಚ್ ಆಗ್ತಿದ್ದೀವಿ. ನಾವು ಇವಾಗ ಎಲ್ಲಿದ್ದೀವಿ ಅಂದ್ರೆ ಗೆಸ್ ಮಾಡಿ ಯಾರಾದ್ರೂ. 2 ಸೆಕೆಂಡ್ಸ್ ಅಷ್ಟೇ ಟೈಮ್ ಇರೋದು. ಗೆಸ್ ಮಾಡಿ 2 ಸೆಕೆಂಡ್ಸ್ ಅಲ್ಲಿ ನಾವು ಎಲ್ಲಿದ್ದೀವಿ ಅಂತ. ಗೊತ್ತಿಲ್ಲ ಅಲ್ಲ, ಬಂತು ನೋಡಿ. ನಮ್ಮ RP ಅಣ್ಣನ ಡಾಬಾ, ಐ ಮೀನ್ ರೆಸ್ಟೋರೆಂಟ್, ಫ್ಯಾಮಿಲಿ ರೆಸ್ಟೋರೆಂಟ್. ಮದುವೆ ಲೊಕೇಶನ್ ರೀಚ್ ಆಗಿದ್ರೆ ಏನಂತಿದೆ? ನೀವು ಗೊತ್ತಿತ್ತು ನನಗೆ. ಹೆಂಗ್ ಗೊತ್ತಿತ್ತು? ಎಲ್ಲ ಒಂದ್ ಕಡೆ ಹೋಗ್ತೀರಾ ಅಂತ. ಆದ್ರೆ ನಾವು ಎಷ್ಟು ಕಷ್ಟಪಟ್ಟು ಪ್ಲಾನ್ ಮಾಡ್ದೋ ಎಲ್ಲ ಫ್ಲಾಪ್ ಮಾಡ್ತಿದ್ದಾರೆ ನಮ್ಮ ಮಮ್ಮಿ. ಗೊತ್ತಿತ್ತು ಅಂತಿದ್ದಾರೆ. ಎಲ್ಲಿಗೆ ಹೋಗ್ತೀವಿ ಅನ್ಕೊಂಡಿದ್ದೆ? ಹೋಗ್ಲಿ, ಇಲ್ಲಿಗೆ ಬರ್ತೀರಾ ಅನ್ಕೊಂಡಿರ್ಲಿಲ್ಲ, ಇಲ್ಲ ಬೇರೆ ಕಡೆ ಪ್ಲಾನ್ ಮಾಡಿರ್ತೀರಾ ಅನ್ಕೊಂಡಿದ್ದೆ. ನೀವು ಅಷ್ಟು ಬೈದಾದ್ಮೇಲೂ ನಾನು ಹೆಂಗ್ ಪ್ಲಾನ್ ಮಾಡಕ್ಕಾಗಲ್ಲ. ಹಿಡ್ಕೊ ಜುಟ್ಟು ಮಾಮದು ಇಲ್ಲಿ ಬೇಕಲ್ಲಿ ಹಿಂದೆ ಅಲ್ಲಿ. ಹಲೋ, ಹಿಂಗೆ ನನ್ನ ತಕ್ಕೋದಿದೆ, ನಿನ್ನ ತಕ್ಕೋದಿಲ್ಲ. ನೀನ್ ಬೋಡಿ, ನೀ ಬಗರಿ ಬೋಡಿ, ಬಾಡಿ ಏನು ಗೊತ್ತಾಯ್ತಾ ಇದು ಯಾರು ಈ ಫಿಗರ್ ಎಲ್ಲೋ ನೋಡ್ದಂಗೈತಲ್ಲ ಅಂತ? ಓಲ್ಡ್ ಮಂಕ್ ಧೀರಜ್. ಸೊ ಇನ್ನು ಎಲ್ಲ ಬರಬೇಕು, ವೆಯ್ಟ್ ಮಾಡ್ತಿದ್ದೀವಿ. ಮಮ್ಮಿ ಹೊರಗಡೆನೇ ಇದ್ದಾರೆ. ಇಲ್ಲಿ ಲೈಟ್ ಆಫ್ ಮಾಡಿಬಿಟ್ಟಿದ್ದಾರೆ, ಮಮ್ಮಿ ಕಾಣಿಸ್ಬಾರ್ದು ಅಂತ. ಅವ್ರಿಗೇನು ಐಡಿಯಾ ಇಲ್ಲ, ಜಸ್ಟ್ ಇಲ್ಲಿ ಯಾವಾಗ ಬಂದಿದ್ದೀವಿ ಅಂದ್ಕೊಂಡಿದ್ದಾರೆ ಅಷ್ಟೇ. ಯಾರ್ಯಾರು ಬರ್ತಾರೆ, ಏನೇನು ಮಾಡ್ತಿದ್ದೀವಿ ಅನ್ನೋದು ಯಾರಿಗೂ ಗೊತ್ತಿಲ್ಲ. ಚೆನ್ನಾಗಿದೆ, ಡೆಕೋರೇಷನ್ ಅಂತೂ ಮಸ್ತ್ ಇದೆ. ಶುಭಾಶಯಗಳು.
ಎಣ್ಣೆ ಕೊಟ್ಟಿಲ್ಲ ನಿಂಗವನು ಬರೀ ಇಂಥದೆಯ. ಹಾಯ್ ಬಂಗಾರಿ. ಊರಿಂದ ಆಚೆ ಬೇರೆ. ವೆಲ್ಕಮ್ ಟು ಸಿಂಧೂಸ್ ವ್ಲಾಗ್. ಎಲ್ಲ ಪೂಜಾ ಯಾರು ಅಂತ ಕೇಳ್ಬೇಡಿ. ಪೂಜಾ ಯಾರು ಅಂದ್ರೆ ಎಕ್ಸಾಕ್ಟ್ ಇಲ್ಲಿ ಇನ್ನೊಬ್ರು ಎಂಟ್ರಿ ಕೊಟ್ರು. ಇವಾಗ ಸಡನ್ ಆಗಿ ನಾವ್ ಇವಾಗ ಡ್ಯಾನ್ಸ್ ಮಾಡ್ಬೇಕು. ಅದಕ್ಕೆ ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡ್ಬೇಕು. ನಮ್ಗೆ ಡ್ಯಾನ್ಸ್ ಎಲ್ಲ ಬರಲ್ಲ, ನನ್ ಬೇಕಾದ್ರೆ ಓಪನ್ ಮಾಡು. ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡ್ತಿದ್ದ. ನಮ್ ಡವ್ ಬಂದಪ್ಪ, ನಮಗೆ ಫುಲ್ ಖುಷಿ. ಈ ತರ ಹಿಂಸೆ ಕೊಟ್ರೆ ಜನಗಳಿಗೆ ಯಾರು ಬದುಕ್ತಾರೆ? ನಮ್ಮ ಮಮ್ಮಿ ಇಲ್ಲಿ ಆರಾಮಾಗಿ ತಿನ್ಕೊಂಡು ಕೂತಿದ್ದಾರೆ. ಬರ್ಡೇಗಳನ್ನ ಮಳೆಯಲ್ಲಿ ಕರ್ಕೊಂಡು ಹೋಗ್ತಿದ್ದೀವಿ. ಮಮ್ಮಿ ಹೇಗಿದೆ ಡೆಕೋರೇಷನ್? ಚೆನ್ನಾಗಿದೆಯಾ? ನಮ್ಮ ಮಮ್ಮಿಗೆ ನಮ್ಮ ಮಾವ ಫ್ಯಾಮಿಲಿ, ಚಿಕ್ಕಮ್ಮ ಫ್ಯಾಮಿಲಿ ಎಲ್ಲ ಬಂದಿರೋದು ಗೊತ್ತಿಲ್ಲ. ಅಲ್ಲೆಲ್ಲ ಐಡ್ ಮಾಡ್ಕೊಂಡಿದ್ದಾರೆ. ಇಲ್ಲಿ ರಂಜಿತ್ ಬಂದಿರೋದು ಇನ್ನೂ ಗೊತ್ತಿಲ್ಲ. ಅವನು ಕೂಡ ಇಲ್ಲಿ ಐಡ್ ಮಾಡ್ಕೊಂಡಿದ್ದಾನೆ. ತುಂಬಾ ಬ್ಲಿಂಕ್ ಆಗ್ತದೆ. ಇವನೇನ್ ಮಾಡ್ತಾ ಇದ್ದಾನೆ ಇಲ್ಲಿ? ಅವನು 4 ಗಂಟೆಗೆ ಬಂದಂತೆ. 4 ಗಂಟೆಗೆ ಬಂದು ಕೇಕ್ ನಾ ಒಂದು ಇವೆಲ್ಲ ಅದು
ಸುಖಕ್ಕೆಲ್ಲ ಭಾಗಿಯಾಗ್ತಾಳೆ. ಹ್ಮ್ ಏನೇ ಒಂದಕ್ಕಾದ್ರೂ ಸಲಹೆ ಕೊಡ್ತಾಳೆ. ಹ್ಮ್ ನನಗೆ ದುಃಖ ಬಂದ್ರೆ ಜಾಸ್ತಿ ಇವಳ ಹತ್ರ ಶೇರ್ ಮಾಡ್ಕೊಳೋದು. ಹಾ ಅಂದ್ರೆ ಇಂಥ ಮಗ್ಳು ಪಡೆಯಕ್ ನಾನು ಅದೃಷ್ಟ ಮಾಡಿದ್ದೀನಿ. ಹ್ಮ್ ಕ್ಲಾಪ್ಸ್ ಹಾಕೋ ಎಲ್ಲ ಹೋದ್ರೆಲ್ಲ ಐ ಲವ್ ಯು ಸಿಂಧು. ಥ್ಯಾಂಕ್ ಯು ಐ ಲವ್ ಯು ಟು ಚಿಕ್ಕಮ್ಮ ಏನೋ ಹೇಳ್ತೀನಿ ಅಂದ್ರೆ ಏನಕ್ಕ ನಾನು ಅಳಿಯನ್ ಬಗ್ಗೆ ಮಾತಾಡ್ತೀನಿ. ಅನಿಲ್ ಬಗ್ಗೆ ಮಾತಾಡ್ತಾ ಇದ್ದೀನಿ. ಕೋಪ ಇಷ್ಟೇ ಅಂದ್ರೆ ಅಷ್ಟು ಸಮಾಧಾನವಾಗಿ ನಿನ್ನ ಅವರು ಸಿಕ್ಕುದ್ರೆ ಇಂಥ ಗಂಡ ಸಿಗ್ಬೇಕು. ಯಾರಿಗೆ ಲ್ಯಾಟ್ರಿ ರಣ ಬೇಟೆಗಾರ ಬಂದ 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 ರಣ ಬೇಟೆಗಾರ. ಅವ್ರು ಫೋಕಸ್ ಮಾಡೋಣ, ನಾನು ಮೇನ್ ಇದ್ರ ಮೇಲೆ ಫೋಕಸ್ ಮಾಡಕ್ಕೆ ಇಷ್ಟಪಡ್ತೀನಿ. ನೂರಾರು ವರ್ಷ ಹೀಗೆ ನಮ್ಮನ್ನೆಲ್ಲ ಆರಾಮಾಗಿ ಸಾಕ್ತಾ ನೀವು ಖುಷಿಯಾಗಿ ಸಂತೋಷವಾಗಿ ಎಲ್ಲರೂ ನಕ್ಕೊಂಡು ಆರಾಮಾಗಿರ್ಬೇಕು. ನೀವೆಲ್ಲ ಖುಷಿ ಇದೇ ತರ ಇರಿ ಆಂಟಿ, ನಾವು ಅಷ್ಟೇ ಕೇಳೋದಂಟಿ. ಏನು ಜಾಸ್ತಿ ಬೇಡ ಕಡಿಮೆನೇ ಬೇಡ ಆಂಟಿ. ಹಿಂಗೇನಿಸ್ತಿದೆ ಆಂಟಿ? ಸೆಕೆ ಆಗ್ತಿದೆ, ಸೆಕೆ ಆಗೋದು ಬಿಟ್ಟು ಹೇಳಿ. ಅಂತ ಹೇಳ್ಬೋದು, ಒಳ್ಳೆ ತಾಯಿ ಅಂತ ಹೇಳ್ಬೋದು. ಅಮ್ಮ ಹೋದ್ಮೇಲೆ ಪ್ರತಿಯೊಂದಕ್ಕೂ ಕಷ್ಟ ಸುಖ ಪ್ರತಿಯೊಂದನ್ನು ಹಂಚ್ಕೊಂಡು ಸಲಹೆ ಕೊಟ್ಟವ್ರೆ. ನೋಡೋದು ಖುಷಿ ಆಗ್ತಿದೆ. ಇವ್ರ ಜೊತೆ ನೀವು ಇನ್ನೊಬ್ರು ಮರಿಬಾರ್ದು. ಅರವಿಂದ್ ಕೂಡ, ಅರವಿಂದ್ ಮಗ ಇದ್ದಂಗೆ. ಅರವಿಂದ್ ನನ್ನನ್ ಕೇಳ್ಬೇಕು ಅಂತಂದ್ರೆ ಇಂಥ ಹಳ್ಳಿಯ ಸಿಗ್ಬೇಕಂದ್ರೆ ಪುಣ್ಯ ಮಾಡಿರ್ಬೇಕು. ಆಂಟಿನ ಅಂತ ಅತ್ತ ಸಿಗ್ಬೇಕಂದ್ರೆ ನಿಜವಾಗ್ಲೂ ಇವನು ಪುಣ್ಯ ಮಾಡಿರ್ಬೇಕು. ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಾರಣ ನಮ್ಮ ಪಾಲಿಗೆ ಅವಳೇ ದೈವವು. ಅಮ್ಮ ಎಂದರೆ ದೇವರ ಗೊತ್ತಿಲ್ಲ. ಆಯ್ತು ಹೊಸದೇ ಹಾಕಿ. ಫುಲ್ ಬ್ಯಾಟಿಂಗ್ ಟೈಮ್. ಮಶ್ರೂಮ್ ನನ್ನ ಫೇವ್ರೆಟ್, ಪನ್ನೀರ್ ಲಾಲಿಪಾಪ್, ಇಲ್ಲೆಲ್ಲ ವೆಜ್ಜು, ಇಲ್ಲೆಲ್ಲ ನಾನ್ ವೆಜ್. ನಾನ್ ವೆಜ್ ಟೆಂಪ್ಟಿಂಗ್
ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಎಲ್ಲರಿಗೂ ಗುಡ್ ಮಾರ್ನಿಂಗ್. ಸೊ ನಿನ್ನೆ ಆ್ಯಕ್ಚುಲಿ ರೀಚ್ ಆಗಿದ್ದು ಲೇಟ್ ಆಯಿತು, ಎಲ್ಲ ತುಂಬಾ ಟಯರ್ಡ್ ಆಗೋಗ್ಬಿಟ್ಟಿದ್ದು, ಎಲ್ಲ ಫುಲ್ ಪಾರ್ಟಿ ಮಾಡಲಿದ್ದು. ಸೊ ನೆನ್ನೆ ನೈಟ್ ವ್ಲಾಗ್ ಎಂಡ್ ಮಾಡೋಕ್ಕಾಗಲಿಲ್ಲ. ಇವಾಗ ಮಾರ್ನಿಂಗ್ 8 ಆಗಿದೆ, ಮ್ಯಾರೇಜ್ ಇದೆ, ಸೊ ಎಲ್ಲ ರೆಡಿ ಆಗ್ತಿದ್ದಾರೆ. ವ್ಲಾಗ್ ನಿಮಗೆ ಇಷ್ಟ ಆಗಿದ್ರೆ ಎಲ್ಲರೂ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಬಾಯ್.